ರಾಜಧಾನಿ ಬೆಂಗಳೂರಿಗೆ ಕಳೆದ 2 ದಿನಗಳಿಂದ ಸಂಜೆ ಆಗ್ತಾ ಇದ್ದ ಹಾಗೆ ಮಳೆ ಎಂಟ್ರಿ ಆಗ್ತಾ ಇದೆ. ಸದ್ಯಕ್ಕೆ ನಾನೀಗ KR ಮಾರ್ಕೆಟ್ ಟೌನ್ ಹಾಲ್ ಮುಂಭಾಗದ ರಸ್ತೆಗಳ ಅಲ್ಲಿ ಇದ್ದೀನಿ. ನೀವು ನೋಡಬಹುದು ಹೇಗಿದೆ ಚಿತ್ರಣ ಅಂತ ಹೇಳಿ. ಸಂಜೆ ಆಗ್ತಾ ಇದ್ದ ಹಾಗೆ ಸುರಿದಂತಹ ಅರ್ಧ ಗಂಟೆಗೂ ಕೂಡ ಹೆಚ್ಚಿನ ಕಾಲ ಸುರಿದಂತಹ ಮಳೆ ಸಾಕಷ್ಟು ನೀರಿನ ಪ್ರಮಾಣ ಕೂಡ ರಸ್ತೆ ಮೇಲೆ ಹೆಚ್ಚಾಗೋದು ಕಾರಣ ಆಗಿದೆ. ಇನ್ನು ವಾಹನ ಸವಾರರು ಕೂಡ ಕೊಂಚ ಪ್ರಮಾಣದಲ್ಲಿ ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕು. ಯಾಕಂದ್ರೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಸಾಕಷ್ಟು ಅವಾಂತರಗಳಿಗೆ ಕಾರಣ ಆಗುತ್ತೆ. ಮಳೆ ನೀರು ನಿಂತಹ ಸಂದರ್ಭದಲ್ಲಿ ರಸ್ತೆಗಳು ಕಾಣಿಸೋದಿಲ್ಲ, ಹೀಗಾಗಿ ಅಪಘಾತಗಳಾಗುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಪ್ರಾಣಾಪಾಯದ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ರಾಜಧಾನಿಯ ಜನರು ಸಂಜೆಯ ಬಳಿಕ ವಾಹನ ಸಂಚಾರ ಮಾಡುವಂತವ್ರು, ಮಳೆಯಲ್ಲಿ ಹೊರಗಡೆ ಹೋಗುವಂತವ್ರು ಕೂಡ ಸಾಕಷ್ಟು ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬೇಕು. ನೀವು ನೋಡಬಹುದು ಯಾವ ರೀತಿಯಾಗಿ ಬೆಂಗಳೂರಿನ ಚಿತ್ರಣಗಳು ಮತ್ತು ರಸ್ತೆಗಳ ಮೇಲೆ ನೀರಿನ ಹರಿವಿನ ಪ್ರಮಾಣ ಕಂಡು ಬರ್ತಾ ಇದೆ ಅಂತ ಹೇಳಿ. ಕಳೆದ ಅರ್ಧ ಗಂಟೆಗೂ ಕೂಡ ಹೆಚ್ಚಿನ ಕಾಲ ಸುರಿದಂತ ಮಳೆ ಸಾಕಷ್ಟು ನೀರಿನ ಪ್ರಮಾಣವನ್ನು ಹೆಚ್ಚು ಮಾಡಿದೆ. ಹೀಗಾಗಿ ವಾಹನ ಸವಾರರಾಗಿರ್ಬೋದು, ಜೊತೆಗೆ ಏನು ಪಾದಚಾರಿಗಳಾಗಿರ್ಬೋದು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು. ಇನ್ನು ಬೆಂಗಳೂರಿನ ಸುತ್ತಮುತ್ತ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಚಿತ್ರಣ ಕಂಡು ಬಂದಿದೆ. ಇನ್ನು ರಾಜ್ಯ ಹವಾಮಾನ ಇಲಾಖೆ ಮುಂದಿನ 2-3 ದಿನಗಳ ಕಾಲ ದಕ್ಷಿಣ ಒಳನಾಡು ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಮುಂಭಾಗದಲ್ಲಿ ಈ ರೀತಿಯಾಗಿ ಮಳೆಯ ಪ್ರಮಾಣ ಮುಂದುವರಿಯುವಂತಹ ಸಾಧ್ಯತೆಗಳಿರುತ್ತೆ. ಸಂಜೆಯ ಬಳಿಕ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುವಂತಹ ಸಾಧ್ಯತೆಗಳಿರೋದ್ರಿಂದ ಬೆಂಗಳೂರಿಗರು ಮನೆಯಿಂದ ಹೊರಬರುವಂತಹ ಸಂದರ್ಭದಲ್ಲಿ ಛತ್ರಿಗಳನ್ನ, ರೈನ್ಕೋಟ್ ಅನ್ನ ಬಳಸುವಂಥದ್ದು ಮತ್ತು ವಾಹನ ಸವಾರರು, ದ್ವಿಚಕ್ರ ವಾಹನ ಸವಾರರು ರಸ್ತೆ ಮೇಲೆ ಅದರಲ್ಲೂ ಪ್ರಮುಖವಾಗಿ ಗುಂಡಿಗಳನ್ನ ನೋಡಿಕೊಂಡು ಸಂಚಾರ ಮಾಡೋದು ಕೂಡ ಸೂಕ್ತವಾಗಿರುವಂಥದ್ದು. ಹೀಗಾಗಿ ರಾಜ್ಯ ಹವಾಮಾನ ಇಲಾಖೆ ಮುಂದಿನ 2 ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನು ಕೂಡ ಬೆಂಗಳೂರಿಗೆ ನೀಡಿರುವಂಥದ್ದು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.